ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಏನು ಲೋಕಸಭೆಯಲ್ಲಿ ವುಮೆನ್ ರಿಸರ್ವೇಶನ್ ಬಿಲ್ ನ ಏನು ಮತ್ತೆ ಡಿಲಿಮಿಟೇಷನ್ ಬಿಲ್ ನ ಏನು ಮೊನ್ನೆ ಪಾಸ್ ಮಾಡಕ್ಕಾಗಿಲ್ಲ. ಏನು ತೇಜಸ್ವಿ ಸೂರ್ಯಗೆ ಏನು ತಮಿಳುನಾಡಿನ MP ರಾಜನ್ ಅವರು ಕೂಡ ಏನು ಕೌಂಟರ್ ಕೊಟ್ರು. ಮತ್ತೆ ಈ ಏನು ಡಿಲಿಮಿಟೇಷನ್ ಬಿಲ್ ಇಂದ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಏನು ಮೋಸ ಆಗುತ್ತೆ ಅಂದ್ರೆ ಮೋಸ ಆಗುತ್ತೆ. ಯಾಕಂತಂದ್ರೆ 1976ರಲ್ಲಿ 543 ಸೀಟ್ಗಳನ್ನ ಮಾಡಿದ್ರು. ಅದಾದ್ಮೇಲೆ 2026ವರೆಗೂ ಏನು ಇದನ್ನ ಫ್ರೀಸ್ ಮಾಡೋದಾಗಿತ್ತು. ಅದಾದ್ಮೇಲೆ ಈ ಯಾವುದೇ ಒಂದು ಡಿಲಿಮಿಟೇಷನ್ ಆಗಿರಲಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ. ಅದರ MP ಸೀಟ್ಗಳನ್ನು ಕೂಡ ಹೆಚ್ಚಿಗೆ ಮಾಡಿರಲಿಲ್ಲ. ನಮ್ಮ ದೇಶದಲ್ಲಿ 4 ಬಾರಿ ಡಿಲಿಮಿಟೇಷನ್ ಅನ್ನು ಮಾಡಿದ್ದಾರೆ. 1952 ಮತ್ತೆ 62ರಲ್ಲಿ ಮತ್ತೆ ಈ 72ರಲ್ಲಿ ಮಾಡಿದ್ದಾರೆ. ಇವಾಗ ಮೊನ್ನೆ ಏನು 23ರಲ್ಲಿ ಕೂಡ ಏನು ಬಿಲ್ ಪಾಸ್ ಮಾಡಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ. 26 ಜನಗಣತಿ ಮೇಲೆ ಏನು ಪಾರ್ಲಿಮೆಂಟ್ MP ಸೀಟ್ಗಳನ್ನ ಹೆಚ್ಚಿಗೆ ಮಾಡಬೇಕು. ಅಂದ್ರೆ ಈಗ ಇರ್ತಕ್ಕಂಥ 543 ಸೀಟ್ಗಳನ್ನ ಈಗ 814 ಅಥವಾ 850ಕ್ಕೆ ಏರಿಸಬೇಕಂತ ಏನು 2023ರಲ್ಲಿ ಏನು ಬಿಲ್ ಪಾಸ್ ಆಗಿತ್ತು. ಅದಕ್ಕೀಗ ಏನು ಸೌತ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಟ್ಗಳು ಆಪೋಸಿಟ್ ಅನ್ನು ಮಾಡ್ತಾ ಇದ್ದಾವೆ. ಅದರ ಮಧ್ಯೆ ಏನು ಸ್ಟಾಲಿನ್ ಅವರು ಇದ್ದಾರೆ DMK ಪಕ್ಷದವರು, ಆ ಡಿಲಿಮಿಟೇಷನ್ ಏನು ಕಾಗದ ಪತ್ರಗಳನ್ನ ಬೆಂಕಿ ಹಚ್ಚಿ ಸುಟ್ಟಾಕಿದ್ದಾರೆ. ಇವಾಗ ಏನು 2026ರಲ್ಲಿ ಏನು ಜನಗಣತಿ ನಡೀತದೆ. ಇದು 1 ವರ್ಷ 2 ವರ್ಷ ಆದ್ರೂ ಆಗ್ಬೋದು. ಯಾಕಂದ್ರೆ ಇದು ಆಲ್ ಓವರ್ ಇಂಡಿಯಾ ಜನಗಣತಿ ಆಗ್ಬೇಕು. ಇದರ ಮಧ್ಯೆ ಏನು 50% ಜನರ ಆಧಾರದ ಮೇಲೆ ಸೀಟ್ಗಳನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಏನು ಆಗಿನ ಟೈಮ್ ಅಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾನೂನನ್ನು ತಂದಿದ್ರು. ಉತ್ತರ ಭಾರತದ ಜನಗಳು ಅಥವಾ ಅಲ್ಲಿನ ಸರ್ಕಾರಗಳು ಯಾವುದನ್ನು ಪಾಲನೆ ಮಾಡಲಿಲ್ಲ. ಸೌತ್ ಇಂಡಿಯಾ ಮತ್ತೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಈ ಸ್ಟೇಟ್ಗಳು ಮಾತ್ರ ಪಾಲನೆ ಮಾಡಿದ್ರು. ಇಲ್ಲಿ ಜನಸಂಖ್ಯೆ ಸ್ಫೋಟ ಆಗಲಿಲ್ಲ, ಅಲ್ಲಿ ಜನಸಂಖ್ಯೆ ಸ್ಫೋಟ ಆಯಿತು. 1971 ಮತ್ತೆ 96ವರೆಗೂ ಏನು ವುಮೆನ್ ರಿಸರ್ವೇಶನ್ ಬಿಲ್ 33% ಕೊಡ್ಬೇಕು ಅಂತ ಹೇಳ್ತಿದ್ರು. ಅದು ಇಲ್ಲಿವರೆಗೂ ಮುಂದೂಡ್ಕೊಂಡೇ ಬಂದಿದೆ. ಬಟ್ ಕೊಡಕ್ ಆಗಿಲ್ಲ ಅಷ್ಟು. ಈಗ ಇರೋಂತ ಸೀಟ್ಗಳಲ್ಲಿ 543 ಸೀಟ್ಗಳನ್ನೇ ಇವರು ವುಮೆನ್ ರಿಸರ್ವೇಶನ್ ತರಬಹುದು. ಬಟ್ ವುಮೆನ್ ರಿಸರ್ವೇಶನ್ ಹೆಸರು ಹೇಳ್ಕೊಂಡು 800 ಸೀಟ್ಗಳನ್ನು ಹೆಚ್ಚಿಗೆ ಮಾಡ್ಕೊಂಡು ಇನ್ನೂ 300 ಸೀಟ್ಗಳನ್ನ ಅದರಲ್ಲಿ ಆಡ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ 2023ರಲ್ಲಿ ಈ ಬಿಲ್ ಪಾಸ್ ಆಗಿದೆ. ಅಂದ್ರೆ ಇರುವಂತ ಸೀಟ್ಗಳಲ್ಲಿ ಎಲ್ಲರೂ ಓಟ್ ಹಾಕ್ಬಿಟ್ಟು ಇದನ್ನ ಪಾಸ್ ಮಾಡಿದ್ರು. ಬಟ್ ಇವಾಗ ತೊಂದರೆ ಆಗ್ತಿದೆ ಸೌತ್ ಇಂಡಿಯಾಗೆ, ದಕ್ಷಿಣ ಭಾರತದವರಿಗೆ ಇದರಿಂದ ತೊಂದರೆ ಆಗಿದೆ. ಈಗ ನಮಗೆ ಏನು 50% ರೈಸ್ ಮಾಡ್ತೀವಿ. ಈಗ ಇರ್ತಕ್ಕಂಥ 28 ಸೀಟ್ಗಳು ಕರ್ನಾಟಕದ್ದು. ಇನ್ನ ಒಂದು ಹೆಚ್ಚಾದ್ರೆ ಇನ್ನ ಒಂದು 6ರಿಂದ 8 ಸೀಟ್ಗಳು ಜಾಸ್ತಿ ಆಗ್ಬೋದು. ಆಂಧ್ರದ್ದು ಅಷ್ಟೇ ಇರೋದು 25 ಸೀಟ್ ಇದೆ. ಅದರಿಂದ ಆದ್ರೆ ಇನ್ನು 5-10 ಸೀಟ್ಗಳಾಗ್ಬೋದು. ಈ ಕಡೆ ತಮಿಳುನಾಡಿದು 39 ಸೀಟ್ ಇದೆ, ಆದ್ರೆ 40 ಸೀಟ್ಗಳಾಗ್ಬೋದು. ಇಷ್ಟೇ ನಮ್ದು ಇದೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ಅಲ್ಲಿ ಜನಸಂಖ್ಯೆ ಸ್ಫೋಟನೂ ಜಾಸ್ತಿ ಇದೆ. ಈಗ ಆಲ್ರೆಡಿ 79 ಸೀಟ್ MP ಗಳಿದೆ. ಅವ್ರೇನು ರೈಸ್ ಆದ್ರೆ ಅವ್ರಿಗೆ 40 ಸೀಟ್ಗಳು ಜಾಸ್ತಿ ಆಗಿತ್ತೆ. ಅಂತಂದ್ರೆ 120 ಸೀಟ್ಗಳು ಹೆಚ್ಚಾಗ್ತವೆ, 40 ಸೀಟ್ಗಳು ಹೆಚ್ಚಾಗ್ತವೆ. ಅದೇ ರೀತಿ ರಾಜಸ್ಥಾನ, ಇಲ್ಲೆಲ್ಲಾ ಭಾಗದಲ್ಲಿ ಜನಸಂಖ್ಯೆ ಸ್ಫೋಟ ಆಗಿದೆ. ಜನಸಂಖ್ಯೆ ನಿಯಂತ್ರಣ ದಕ್ಷಿಣ ಭಾರತಗಳು ಮಾತ್ರ ಏನು ಪಾಲನೆ ಮಾಡಿದ್ದಾವೆ. ಏನು 2023ರಲ್ಲಿ ಏನು ಪಾರ್ಲಿಮೆಂಟ್ ನಲ್ಲಿ ವುಮೆನ್ ರಿಸರ್ವೇಶನ್ ಬಿಲ್ 33% ನ ಇದನ್ನ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವು ಏಕಗಿರಿಯವಾಗಿ ಇದಾಗಿತ್ತು. ಇವಾಗ ಮತ್ತೆ ಜನಗಣತಿ ಮೇಲೆ ವುಮೆನ್ ರಿಸರ್ವೇಶನ್ ಬಿಲ್ ಅನ್ನು ತರ್ತೀವಿ ಅಂತ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿದ್ದಾರೆ. ಡಿಲಿಮಿಟೇಷನ್ ಮತ್ತೆ ರಿಸರ್ವೇಶನ್ ಜನಗಣತಿ ಆಧಾರದ ಮೇಲೆ. ಇವಾಗ ನಮ್ಗೆ ಇದು ದಕ್ಷಿಣ ಭಾರತಕ್ಕೆ ಏನು ತೊಂದರೆ ಆಗೋದು. ಅದೇ ರೀತಿ ಅತಿ ಹೆಚ್ಚಾಗಿ ಏನು ನಾವು GST ಕಟ್ತೀವಿ, ಟ್ಯಾಕ್ಸ್ ಕಟ್ತಕ್ಕಂಥವು ಸೌತ್ ಇಂಡಿಯಾಗಳೇ. ಎಲ್ಲಾನು ನೋಡಿದ್ರೆ ಈ ಕಡೆ ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ ಇವೆಲ್ಲವಕ್ಕೂ ಕೂಡ ಮೋಸ ಆಗುತ್ತೆ. ನಮ್ಮ ಅವಶ್ಯಕತೆನೇ ಬರಲ್ಲ ಅವರಿಗೆ. ಯಾರಿಗೆ? ನಮ್ಮ MP ಸೀಟ್ಗಳ ಅವಶ್ಯಕತೆನೇ ಬರಲ್ಲ. ಆ ತರ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದೇನಾದ್ರೂ ಪಾಸ್ ಆದ್ರೆ ದಕ್ಷಿಣ ಭಾರತಕ್ಕೆ ಮರಣ ಶಾಸನ ಅಂತ ಹೇಳುವುದು. ನಮ್ಮ ಮಾತುಗಳಿಗೆ ಕಿಮ್ಮತ್ತು ಇರಲ್ಲ. ಅದು ಏನು 543 MP ಸೀಟ್ಗಳನ್ನ 816 ಅಥವಾ 840 ಸೀಟ್ಗಳನ್ನು ಮಾಡ ಹೊರಟಿದೆ. ಇದಕ್ಕೆ ದಕ್ಷಿಣ ಭಾರತಕ್ಕೆ ತುಂಬಾ ಹೊಡೆತ ಬೀಳುತ್ತೆ. ನಾವು ಟ್ಯಾಕ್ಸ್ ಕಟ್ತೀವಿ, ಬರ್ತಕ್ಕಂಥ ಅಮೌಂಟೇ ನಮಗೆ ಬರ್ತಾ ಇಲ್ಲ. ಇವಾಗ ಹತ್ತತ್ರ 1 ವರ್ಷಕ್ಕೆ ನಮ್ಮದು 30,000 ರಿಂದ 40,000 ಕೋಟಿ ನಮ್ಮ ಕರ್ನಾಟಕಕ್ಕೆ ಬರಬೇಕು. ನಮ್ಮ ಏನು ಗೆಲ್ಸಿರ್ತಕ್ಕಂಥ ಎಲ್ಲ BJP MP ಗಳು ಒಬ್ಬರು ಕೂಡ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಲ್ಲ. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ. ನಮಗೆ ಕರ್ನಾಟಕ ಅಂತ ಬಂದಾಗ ಯಾವುದೇ ಪಕ್ಷ ಆಗಿರಲಿ ನಾವು ಮಾತಾಡತಾನೆ ಇರ್ತೀವಿ.
ಇದರ ಮಧ್ಯೆ ಆರ್ಟಿಕಲ್ 82 ಕಾನ್ಸ್ಟಿಟ್ಯೂಷನ್, ಅದೇ ರೀತಿ 131 ಅಮೆಂಡ್ಮೆಂಟ್ ಬಿಲ್ ಅನ್ನು ಕೂಡ ಇವರು ಚೇಂಜ್ ಮಾಡಲು ಹೊರಟಿದ್ದಾರೆ. ಡಿಲಿಮಿಟೇಷನ್ ಮಾಡ್ಬಿಟ್ಟು ಇದನ್ನು ಸಪರೇಟ್ ಸಂಸ್ಥೆ ತರ ಮಾಡಿ ಇದಕ್ಕೆ ಬೇಕಾದಂತ IAS ಆಫೀಸರ್ ಇರ್ತಾರೆ. IAS ಆಫೀಸರ್ ಏನಂದ್ರೆ ಯಾವ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಂಡ್ ಓವರ್ ಆಗಿರುತ್ತೋ ಅವರ ಮಾತನ್ನು ಕೇಳುವಂತವ್ರು ಇರ್ತಾರೆ. ಇಲ್ಲಿ ಮತ್ತೆ ಪಾರ್ಲಿಮೆಂಟ್ ಗೆ ಹೋಗುವ ಅವಶ್ಯಕತೆ ಅವರಿಗೆ ಬರೋದಿಲ್ಲ. ಈ ಬೆಲೆ ಹೆಚ್ಚಿಗೆ ಆದಾಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದಾಗ ಇಲ್ಲ ಅಲ್ಲಿ ಸೆನ್ಸಸ್ ಶೇರ್ ಮಾರ್ಕೆಟ್ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಕಮ್ಮಿ ಆದಾಗ ಮಾತ್ರ ಇದು ನಾವು ಮಾಡಿದ್ದು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ. ಅಂದ್ರೆ 20 ರೂಪಾಯಿ ಜಾಸ್ತಿ ಆಗಿ 10 ರೂಪಾಯಿ ಕಡಿಮೆ ಆಗುತ್ತಲ್ಲ, ಅವಾಗ ಒಂದು ಇದನ್ನ ನಾವು ಮಾಡಿದ್ದು ಅಂತ ಹೇಳ್ತಾರೆ. ಅಂದ್ರೆ ಇದೇ ಕಾರಣ ಡಿಲಿಮಿಟೇಷನ್ ಸಂಸ್ಥೆ ಕೂಡ ಹಿಂಗೆ ಆಗ್ಬಿಡುತ್ತೆ. ಈ 543 ಇರ್ತಕ್ಕಂಥ ಸೀಟ್ಗಳು 830 840 ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಏನು ಈಗಿರ್ತಕ್ಕಂಥ ಎಂಪಿಗಳು ಏನಾದ್ರು ಕೆಲಸ ಮಾಡ್ತಿದ್ದಾರೆ 543ರಲ್ಲಿ, ಇವರು ಯಾವುದೇ ಕಾರಣಕ್ಕೂ ಅಲ್ಲೋಗಿ ಕ್ವಶನ್ ಕೂಡ ಮಾಡ್ತಾ ಇಲ್ಲ. ನಾನು ಕರ್ನಾಟಕದ ಒಂದೇ ಹೇಳ್ತಿಲ್ಲ, ಟೋಟಲ್ ಆಗಿ ಹೇಳ್ತಾ ಇರೋದು. ಟೋಟಲ್ ಆಗಿ 543 ಎಂಪಿಗಳ ಬಗ್ಗೆ ಮಾತಾಡ್ತಾ ಇರೋದು. ಯಾವ್ದು ಮಾತಾಡ್ತಿಲ್ಲ. ಇವರಿಗೆ ಮತ್ತೆ ಖರ್ಚು ವೆಚ್ಚಗಳು ನಮ್ಮ ಟ್ಯಾಕ್ಸ್ ಇಂದಾನೆ ಬರುತ್ತೆ. ಲಕ್ಷಗಟ್ಟಲೆ ಸ್ಯಾಲರಿ, ಅವ್ರು ಇರುವಂತ ಮನೆ ಮತ್ತೆ ಪೆನ್ಷನ್. ಇವ್ರ ಎಂಪಿಗಳಿಗೆ ನಮ್ಮ ಎಲ್ಲೂ ಯಾವ ದೇಶದಲ್ಲಿ ಇಲ್ದಿರ್ತಕ್ಕಂತ ಒಂದು ಕಾನ್ಸ್ಟಿಟ್ಯೂಷನ್ ನಮ್ಮಲ್ಲಿ ಇದೆ. ಯಾವ ತರ ಅಂತಂದ್ರೆ ಪೆನ್ಷನ್, ಸಾಯೋವರೆಗೂ ಪೆನ್ಷನ್ ತಗೊಂತಾರೆ ಎಂಪಿಗಳು. ಮತ್ತೆ ಮೊನ್ನೆ ತೇಜಸ್ವಿ ಸೂರ್ಯನ್ ಹೇಳ್ತಿದ್ರೆ ನಮಗೆ ಖರ್ಚಿಗೆ ಸಾಲದಾಗ್ತಿಲ್ಲ, ನೀವು ಸಂಬಳ ಕೊಡೋದು, ನಾವು ಆಫೀಸ್ ಮೇಂಟೈನ್ ಮಾಡೋದಾಗ್ತಿಲ್ಲ ಅಂತೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ. ಅದೇ ಕನ್ನಡ ವಿಷಯ ಬಂದಾಗ, ಕನ್ನಡ ಹಿಂದಿ ಏರಿಕೆ ಬಂದಾಗ, ಕನ್ನಡಕ್ಕೆ ಹಿಂದಿ ಏರಿಕೆ ಮಾಡ್ತಾರಲ್ಲ, ಅದನ್ನ ಯಾಕೆ ಇವ್ರು ಪ್ರಶ್ನೆ ಮಾಡಲ್ಲ? ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಹುಟ್ಟಿನಿಂದ ಕನ್ನಡ ಮಾತಾಡ್ತಾ ಇದ್ದೀವಿ. ಕನ್ನಡದಲ್ಲಿ ಎಕ್ಸಾಮ್ ಇಡ್ರಪ್ಪ ಅಂದ್ರೆ ಪೋಸ್ಟ್ ಆಫೀಸ್ ಮತ್ತೆ ರೈಲ್ವೆನಲ್ಲಿ ಹಿಂದಿಯಲ್ಲಿ ಇಡ್ತಾರೆ. ನಮಗೆ ಅದು ನಮ್ಗೇನು ಅವರಿಗೆ ದ್ವಿಭಾಷೆಯನ್ನ ಕಾಲೇ ತಮಿಳ್ನಾಡು ಹಿಂದಿ ಭಾಷೆನ ತೆಗ್ದಾಕಿದ್ದಾರೆ ಅವರು. ದ್ವಿಭಾಷೆ ಇಂಗ್ಲಿಷ್ ತಮಿಳ್ ಅಷ್ಟೇ ಅವ್ರದ್ದು. ನಮ್ಮ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರು ಕೂಡ ಇದನ್ನ ಬಗ್ಗೆ ಒಂದು ಒತ್ತನ್ನು ನೀಡಿ ಇದು ನಮ್ಗೆ ಅವಶ್ಯಕತೆ ಇಲ್ಲ ಹಿಂದಿ. ಅವ್ರಿಗೆ ನೋಡಿ ಹಿಂದಿ ಅವ್ರಿಗೆ ಏನಾಗ್ತಿದೆ ಅಂತಂದ್ರೆ, ಅವ್ರಿಗೆ ಹಿಂದಿ ನಾರ್ಮಲ್ ಆಗಿ ಮಾತಾಡ್ತಿರ್ತಾರೆ, ಹಿಂದಿ ಸಬ್ಜೆಕ್ಟ್ ಬರುತ್ತೆ, ಇಂಗ್ಲಿಷ್ ಇರುತ್ತೆ, ಇಂಗ್ಲಿಷ್ ಅವ್ರದ್ದು ದ್ವಿಭಾಷೆ ಇದೆ. ಅದೇ ನಮ್ಮ ಮೇಲೆ ಸೌತ್ ಇಂಡಿಯಾದ ಮೇಲೆ ಹಿಂದಿ ಭಾಷೆಯನ್ನು ಏರಿಕೆ ಮಾಡಿದ್ದಾರೆ. ನಮಗೆ ಕನ್ನಡ ಬರುತ್ತೆ, ಇಂಗ್ಲಿಷ್ ಬೇಕು. ಅದು ಎಲ್ಲ ದೇಶಗಳಲ್ಲಿ ಮಾತಾಡೋದು ಬಿಸ್ನೆಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಎಲ್ಲ ನಮ್ಮ ಟೆಕ್ನಿಕಲ್ ಕೂಡ ಅದೇ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ಇಂಗ್ಲಿಷ್ ಮಸ್ಟ್ ಬೇಕು. ನಮಗೆ ಹೆಂಗೆ ಅವರಿಗೆ ಕನ್ನಡ ಬೇಡವೋ ಹಂಗೆ ನಮ್ಗೆ ಹಿಂದಿ ಬೇಡ, ಅವಶ್ಯಕತೆ ಇಲ್ಲ ನಮ್ಗೆ. ಈಗ ಪಾಯಿಂಟ್ ಬರ್ತೀನಿ. ಹಂಗೆ ಏನು 543 ಎಂಪಿಗಳಿದ್ದಾರೆ, ಇವ್ರೇನಾದ್ರು ಕೆಲಸ ಮಾಡ್ತಿದ್ದಾರ ಅಂತಂದ್ರೆ ಏನೂ ಮಾಡ್ತಿಲ್ಲ. ಅಲ್ಲೋ ಕ್ವಶನ್ ಮಾಡ್ತಿಲ್ಲ, ಸುಮ್ಮನೆ ಕುತ್ಕೊಂತಾರೆ, ಎದ್ದು ಬರ್ತಾರೆ. ಇವರ ಖರ್ಚು ವೆಚ್ಚಗಳೇ ಜಾಸ್ತಿ ಆಗ್ತಿದೆ. ಯಾವುದೇ ಒಂದು ಕೆಲಸಗಳು ಕೂಡ ಎಂಪಿಗಳ ಕೈಯಿಂದ ಆಗ್ತಾ ಇಲ್ಲ, ಕ್ವಶನ್ಗಳು ಮಾಡ್ತಾನೆ ಇಲ್ಲ. ಈ ಬಿಲ್ಲು 2026-27 ವರ್ಷದ ಜನಗಣತಿ ಮುಗಿದ್ಮೇಲೆ ಏನಾದ್ರು 29 MP ಎಲೆಕ್ಷನ್ ಅಷ್ಟೊತ್ತಿಗೆ ಏನಾದ್ರು ಆಗುತ್ತಂದ್ರೆ ಅದು ಡೌಟ್ ಆಗಿದೆ. ಯಾಕೆಂತಂದ್ರೆ ಅವ್ರಿಗೆ ಅಷ್ಟು ಬಹುಮತ ಇಲ್ಲ. ಅಲ್ಲಿ ಏನು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡತಕ್ಕಂತ ಅಷ್ಟು ಬಹುಮತ ಇಲ್ಲ. ತಮಿಳುನಾಡಿನ ಸ್ಟಾಲಿನ್ ಅವರು ಡಿಲಿಮಿಟೇಷನ್ ಬಿಲ್ ಏನ್ ಬಂತೆ ಅವತ್ತಿನ ದಿನನೇ ಅವರು ಬ್ಲಾಕ್ ಬಟ್ಟೆಯನ್ನು ಧರಿಸಿ ಅದನ್ನ ಲೈಟರಿಂದ ಸುಟ್ಟಾಕಿದ್ದಾರೆ. ಅದು ನಮ್ಮ ಕರ್ನಾಟಕದವರು ಮಾಡ್ಬೇಕಿತ್ತು, ಅದನ್ನ ಮಾಡಿಲ್ಲ. ಈಗ ಇರ್ತಕ್ಕಂಥ 543 ಸೀಟ್ ವುಮೆನ್ ರಿಸರ್ವೇಶನ್ ತರಬಹುದಲ್ಲಪ್ಪ, 33% ಯಾಕೆ ತರ್ತಾ ಇಲ್ಲ? ಅದಕ್ಕೆ 300 ಸೀಟ್ಗಳನ್ನ ಹೆಚ್ಚು ಮಾಡಿ ಅದರಲ್ಲಿ 33% ತರಬೇಕನ್ನೋ ಅವಶ್ಯಕತೆ ಇದೆ. ನಿಮ್ಗೆ ಏನ್ ಅನ್ನಿಸ್ತು ಕಾಮೆಂಟ್ ಮಾಡಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ